ಸುದೀಪ್ ಅಭಿನಯದ ಕೆಂಪೇಗೌಡ ಸಿನಿಮಾದಲ್ಲಿ ರವಿಶಂಕರ್ ಅವರ ಒಂದು ಡೈಲಾಗ್ ಇದೆ. ಯಾಕೆ ಶಾಕ್ ಆಯ್ತಾ? ಅದನ್ನೇ ಕೇಳಬೇಕು ಅಂತ ಭಾಳ ಖುಷಿಯಲ್ಲಿದೆ ನಮಗೆ. ಶಾಸಕರೇ ಶಾಕ್ ಆಯ್ತಾ ಅಂತ ಕೇಳಬೇಕು. ಯಾಕೆ ಹೇಳಿ, ಇದು ರಾಯಚೂರು ಜಿಲ್ಲೆಯ ಶಾಸಕರ ಸುದ್ದಿ. ಇನ್ನೂ ಕೆಲವು ಶಾಸಕರದು, ಇನ್ನೂ ಕೆಲವು ಮಂತ್ರಿಗಳ ಜಾಗ ಹೋಗ್ಬೇಕು. ಆಗ ನಮ್ಗೆ ಗೊತ್ತಾಗಬೇಕು ಬಡವರ ಕಷ್ಟ ಏನು. ಒಂದು ಜಾಗ ಹೋಗ್ಬೇಕು ಅಂದರೆ ರಾತ್ರಿ ಗೊತ್ತಿಲ್ಲದೆ ಬೆಳಗ್ಗೆ ಎದ್ದು ನೋಡಿದಾಗ ಜಾಗ ಇಲ್ಲ ಅಂತಂದರೆ ಯಾರ್ಯಾರ್ದು ಅಂತಂದರೆ ನೀವು ಹೇಳ್ಬೇಕಪ್ಪ, ನಂದು ಬಿಟ್ಕೊಡ್ತೀನಪ್ಪ, ನಂದು 20 ಎಕರೆ ಇದೆ, 30 ಎಕರೆ ಕೊಡಿ ನೋಡೋಣ, ಕೊಡಿ. BJP ಶಾಸಕ ಕಾಂಗ್ರೆಸ್ MLCಗೂ ವಕ್ಫ್ ಬಿಸಿ. ಲಿಂಗಸುಗೂರು BJP ಶಾಸಕ ಮಾನಪ್ಪ ವಜ್ಜಲ್. ಎಲ್ಲ 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 ಪಾರ್ಟಿಯವರು ಸೇರಬೇಕಿದು. ಕಾಂಗ್ರೆಸ್ MLC ಶರಣಗೌಡ ಬಯ್ಯಾಪುರ ಇಬ್ಬರು ಶಾಸಕರ ಜಮೀನನ್ನು ನುಂಗಿದೆ ವಕ್ಫ್. ಮುದ್ಗಲ್ನಲ್ಲಿತ್ತು ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ಅವರ ಭೂಮಿ. 2016-17ರಲ್ಲಿ 1 ಎಕರೆ ಭೂಮಿ ಖರೀದಿಸಿದ್ದ ಆಂಜನೇಯ ಶಾಸಕರ ಮಗನ ಭೂಮಿ ಇದೀಗ ವಕ್ಫ್ ಪಾಲಾಗಿದೆ. ಕೈ MLC ಶರಣಗೌಡ ಬಯ್ಯಾಪುರ ಪಹಣಿಯಲ್ಲಿ ವಕ್ಫ್. 2007 ಮುದ್ಗಲ್ನಲ್ಲಿ ಜಮೀನು ಖರೀದಿ ಮಾಡಿದ್ರು ಶಾಸಕರು. ಅದೇ ಸರ್ವೆ ನಂಬರ್ನಲ್ಲಿ ಅಂಕಲಿ ಮಠದ ಶ್ರೀಗಳ ಭೂಮಿ ಕೂಡ ಇತ್ತು, ಅದು ಡಮಾರ್. ಶಾಸಕ ಸ್ವಾಮೀಜಿ ಜಮೀನು ನುಂಗಿ ನೀರು ಕುಡಿದಿದೆ ವಕ್ಫ್. ಮುದ್ಗಲ್ನ 30 ಎಕರೆ ಜಮೀನು ಪಹಣಿಯಲ್ಲಿ ವಕ್ಫ್ ಪ್ರತ್ಯಕ್ಷವಾಗಿದೆ. ಈಗಲಾದರೂ ಶಾಸಕರಿಗೆ ಜನಸಾಮಾನ್ಯರ ಕಷ್ಟ ಅರಿವಾಗಲಿ. ಯಾರ್ದು ಹೋಗಬೇಕು ಅಂತಲ್ಲ. ಮತ್ತೊಂದು ಕಡೆ ಒಂದು ಕಾನೂನಿದೆ ವೀಕ್ಷಕರೇ, SC ಜಾಗ ಮುಟ್ಟೋಂಗಿಲ್ಲ, SC/ST ಜಾಗ ಮುಟ್ಟೋಂಗಿಲ್ಲ. ಭಾಳ ಕಠಿಣ ಕಾನೂನದು. ನೀವು ಯಾವುದೋ ಕಾಲಕ್ಕೆ ಯಾರೋ ಕೊಟ್ಟರು, ನಾನು ಜಾಗಕ್ಕೆ ಕೊಟ್ಟಿದ್ದೆ, ಅವನಿಗೆ ದುಡ್ಡು ಕೊಟ್ಟೆ, ನೈ ಚಲ್ತಾಯೆ. ಅವನು ಬಿಲ್ಡಿಂಗ್ ಅರಮನೆ ಕಟ್ಟಿದ್ರು ಕೂಡ ಒಡೆದಾಕ್ಬಿಡ್ಬೋದು, ದಲಿತರಿಗೆ ಸಿಗಲೇಬೇಕದು. ಆ ಭೂಮಿನೂ ಡಮಾರ್, ಗುಳಂ ಸ್ವಾಹ. ಇಂಥ ಮನೆಯಲ್ಲಿ ಇದಕ್ಕೊಂದು ಇತ್ಯರ್ಥ ಆಗಬೇಕಲ್ಲ, ಇತ್ಯರ್ಥ ಆಗಬೇಕಲ್ಲ. ಮನಮೋಹನ್ ಸಿಂಗ್ ಅವರು ಒಂದೇ ದಿವಸ 123 ಆಸ್ತಿಗಳನ್ನು ವಕ್ಫ್ ಅಂತ ಘೋಷಣೆ ಮಾಡಿ ಹೋದರೆ ಯಾವನು ಕೊಟ್ಟ ಹಿಂದೂಗಳಿಗೆ ಆ ಥರ? ಇದೆಲ್ಲ ನಿಮ್ಮದು ಅಂತ, ಇದು ನಮ್ಮದೇ ಅಂದರೆ ಭಾರತದ್ದು. ಅಲ್ಲಿ ಹೆಂಗೆ ಬರುತ್ತೆ ಅಂತಂದರೆ ನಿಮಗೆ ದುಃಖ ಆಗೋದೇನು ಗೊತ್ತಾ? ಅವ್ರಿಗೆ ವಕ್ಫ್ಗೆ ಸಿಗಬಾರ್ದು, ಮತ್ತೊಂದಕ್ಕೆ ಸಿಗಬಾರ್ದು ಅಂತಲ್ಲ. ಯಾವ್ಯಾವುದೋ ಬೇರೆ ಬೇರೆ ಎಲ್ಲಿಂದ ಬಂದವರನ್ನು ಕೂಡ ಇಲ್ಲಿ ಭಾಳ ಪ್ರೀತಿಯಿಂದ ನೋಡಿಕೊಂಡವ್ರು ನಾವು. ಆದರೆ ಇಲ್ಲಿ ಅವರಿಗೆ ಮೂಲ ಇದ್ದವರಿಗೆ ಮನೆಯಲ್ಲೊಂದು ಒಬ್ಬನಿಗೆ ಅವಕಾಶ ಕೊಟ್ಟರೆ, ಇರಪ್ಪ ಅಂತ ಅವಕಾಶ ಕೊಟ್ಟರೆ, ಆತ ಮನೆಯ ಮಾಲೀಕರನ್ನೇ ಒದ್ದು ಹೊರಗೆ ಹಾಕಿದರೆ ಹೆಂಗಿರುತ್ತೆ ಅದು? ಬೇರೆ ಯಾವುದೋ ದೇಶದಲ್ಲಿ ಯಾವುದಾದ್ರೂ 52 ಮುಸ್ಲಿಂ ಕಂಟ್ರೀಸ್ ಇದೆ, ಹಿಂದೂ ಬೋರ್ಡ್ ಮಾಡೋಕ್ಕಾಗತ್ತಾ? ಅಲ್ಲಿ ಮಾಡೋಕ್ಕಾಗತ್ತೇನ್ರಿ? ಆ ಪ್ರಶ್ನೆಗೆ ಉತ್ತರ ಹುಡುಕಿ, ಆಗ ಗೊತ್ತಾಗತ್ತೆ. ಈ ಥರ ಜಾಗ, ಈ ಥರ ಗುಳುಮ್ ಮಾಡೋದು, ಅದಕ್ಕೆ ಅರ್ಥ ಇದೆಯಾ? ಆಮೇಲೆ ನೀವು ರಾಜಕೀಯ ಹೋರಾಟಗಳನ್ನು ಗಮನಿಸಬೇಡಿ. ಇದೆಲ್ಲ ಪಾಲಿಟಿಕ್ಸ್ಗಾಗಿ ಮಾಡ್ತಿರೋದು, ಲಾಭಕ್ಕಾಗಿ. ಯಾರಿಗೂ ಅದರ ಕಳಕಳಿ ಇಲ್ಲ. ಜನಸಾಮಾನ್ಯರು ಅದರ ಬಗ್ಗೆ ಚಾಟಿ ಬೀಸಬೇಕು. ಅನ್ವರ್ ಮಾನಿಪಾಡಿ ಅವರ ವರದಿ ಇದೆ, ಅದನ್ನು BJP ಒಪ್ಪಲಿಲ್ಲ, ಕಾಂಗ್ರೆಸ್ ಒಪ್ಪಲಿಲ್ಲ. ಯಾಕೆ ವಕ್ಫ್ ವಿಚಾರಕ್ಕೆ ಕಾಡಬೇಕಲ್ಲ, ಪ್ರಶ್ನೆ ಕೇಳಬೇಕಲ್ಲ. ಅವ್ರಿಗೆ ಮಾಡಿ ನಿಮಗೂ ಅವಕಾಶ ಇತ್ತಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಳ್ಬೋದಲ್ಲ, ನಾವು ನಿಮಗೊಂದು ಅವಕಾಶ ಇತ್ತು ನಿಮ್ಮ ಕಾಲಾವಧಿಯಲ್ಲಿ, ಯಾಕೆ ಮಾಡಿಲ್ಲ? ಹೋರಾಟ ಯಾಕಾಗಲಿಲ್ಲ? ನೆಕ್ಸ್ಟ್ ನಾವೊಂದು ಪಾದಯಾತ್ರೆ ಮಾಡ್ತೀವಿ, ಈಗ ಮಾಡ್ತಾರಂತೆ ಇಲ್ಲಿಂದ ಬೀದರ್ನಿಂದ ಚಾಮರಾಜನಗರ. ಈ ಹಿಂದೆ ಒಂದು ಮಾಡ್ತೀನಿ ಅಂತ ಹೇಳೋದು, ಬಸವನ ಬಾಗೇವಾಡಿಯಿಂದ ಇಲ್ಲಿಗೆ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧ ಬಳ್ಳಾರಿಗೆ, ಅದಾಗಲೇ ಇಲ್ಲ. ಈಗ ಇವರು ರೆಡಿ ಆಗಿದ್ದಾರೆ, ನಾವು ಪಾದಯಾತ್ರೆ ಹೋಗ್ತೀವಿ ಅಂತ. ವಿಜೇಂದ್ರ ಸುಮ್ಮನೆ ಕೂರೋಕ್ಕಾಗಲ್ಲ, ರಾಜ್ಯಾಧ್ಯಕ್ಷ. ಅವರು ಒಂದು ಟೀಮ್ ರೆಡಿ ಮಾಡಿದ್ದಾರೆ. ಇವರಿಬ್ಬರ ಈ ಯುದ್ಧ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಹೈಕಮಾಂಡ್ ಸುಮ್ಮನೆ ಬಿಟ್ಟುಬಿಟ್ಟಿದೆ. ನಿಮ್ಗೆ ಅಧಿಕಾರ ಹೆಂಗೂ ಇಲ್ಲ, ಅಧಿಕಾರಕ್ಕೆ ಸದ್ಯಕ್ಕೆ ಬರೋಕ್ಕೂ ಆಗಲ್ಲ, ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಶಾಂತಂ. ರಿಪೋರ್ಟ್. ಬೈ ಎಲೆಕ್ಷನ್ ಬೆನ್ನಲ್ಲೇ BJP ಭಿನ್ನಮತ ಸ್ಫೋಟ. ಈಗಲಾದ್ರೂ ಎಂಟ್ರಿ ಕೊಡುತ್ತಾ ಹೈಕಮಾಂಡ್?
ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಬಿಜೆಪಿ ಭಿನ್ನಮತ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಳ್ಳುವ ಎಲ್ಲ ಲಕ್ಷಣ ಕಾಣಿಸ್ತಾ ಇವೆ. ವಕ್ಫ್ ವಿವಾದ ಮುಂದಿಟ್ಕೊಂಡು ಹೋರಾಟ ರೂಪಿಸಲು 2 ಬಣಗಳು ಘೋಷಣೆ ಮಾಡಿದ್ದು ಬಿಜೆಪಿಯ ಒಡಕು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಎಲ್ಲ ಹೈಕೋರ್ಟಿನ ನ್ಯಾಯವಾದಿಗಳದಾರಲ್ಲ, ಅವ್ರ ನೇತೃತ್ವದಲ್ಲಿ ಅವರು ಹೇಳ್ತಾರೆ ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲೇ 6,20,000 ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ 38 ಲಕ್ಷ ಎಕರೆ ಇಡೀ ದೇಶದಲ್ಲಿ. ಅದರಲ್ಲಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಇರ್ತಾರೆ ಅವರು ನಮ್ಮ ಪಕ್ಷದವರೇ ತಾನೆ. ಒಂದು ಪಾರ್ಟಿ 2 ಹೋರಾಟ. ಯತ್ನಾಳ್ ನೇತೃತ್ವದಲ್ಲಿ 10 ಮಂದಿಯ ತಂಡ ವಕ್ಫ್ ವಿಚಾರವಾಗಿ ಹೋರಾಟ ನಡೆಸಲಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇದು ಬಿಜೆಪಿಯಿಂದಲೇ ನಡೆಯುತ್ತಿರುವ ಹೋರಾಟ ಅಂತ ಯತ್ನಾಳ್ ಹೇಳ್ತಿದ್ರೆ, ಮತ್ತೊಂದು ಕಡೆ ವಿಜೇಂದ್ರ ವಕ್ಫ್ ಹೋರಾಟದ 3 ತಂಡ ರಚನೆ ಮಾಡಿದ್ದಾರೆ. ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳರು ನಮ್ಮ ಟೀಮ್ ಮಾಡೈತನ ಅದು ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ರಾಜ್ಯ ಬಿಜೆಪಿ ಬಂಡಾಯದ ಬಗ್ಗೆ ಹೈಕಮಾಂಡ್ ದಿವ್ಯ ಮೌನವು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಕೆಲವು ದಿನಗಳ ಹಿಂದೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿ ಬಂಡಾಯ ಶಮನ ಮಾಡುವ ಪ್ರಯತ್ನ ನಡೆಸಿತ್ತು. ಆದರೆ ಇದು ಯಶಸ್ವಿಯಾಗಿಲ್ಲ. ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ನಡೆಯನ್ನು ಅನುಸರಿಸಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇರಿದ್ರೆ 38,40,000. ಚನ್ನಪಟ್ಟಣದಲ್ಲಿ ಈ ಬಾರಿ 88.81% ಮತದಾನ. ಅಂದರೆ ಹೆಚ್ಚು ಕಮ್ಮಿ 2 ಲಕ್ಷ ಜನರಿಂದ ವೋಟಿಂಗ್ 90%. 90% ಒಕ್ಕಲಿಗರು ಕೂಡ ವೋಟ್ ಹಾಕಿದ್ದಾರೆ. 1 ಲಕ್ಷ ಜನ ವೋಟ್ ಹಾಕಿದ್ದಾರೆ. 90 ಒಕ್ಕಲಿಗರು ಅಂದರೆ 91,000ರಿಂದ 1 ಲಕ್ಷ. ಹೆಚ್ಚು ಒಕ್ಕಲಿಗರು ವೋಟ್ ಹಾಕಿದರೆ JDSಗೆ ಲಾಭ ಆಗಿರ್ಬೋದು. ಇರೋ 30,000 ಮುಸ್ಲಿಮರ ಮನ ಗೆದ್ದಿದ್ದಾರೆ ಜಮೀರ್, ಎಲ್ಲರೂ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಬರುವಂಥ ಒಕ್ಕಲಿಗ ವೋಟ್ ಆ ಕಡೆ ಹೋಗಿದೆ. ಸೊ ಒಕ್ಕಲಿಗರ ಮನಸ್ಸಿಗೆ ಘಾಸಿ ಮಾಡಿದ ಮಂತ್ರಿ ಕಾಲಾ ಕುಮಾರಸ್ವಾಮಿ ಮಾತಿನಿಂದ ಕೂಡ ನನಗನ್ಸುತ್ತೆ ಕಾಲಾ ಕುಮಾರಸ್ವಾಮಿ ಮಾತನ್ನು ಕೂಡ ಜನ ಒಂದು ರೀತಿ ಬಿಟ್ಬಿಡ್ತಾ ಇದ್ರು, ಅವರಿಬ್ಬರೇನೋ ಮಾತಾಡ್ಕೊಂಡಿದ್ದಾರೆ ಬಿಡಿ ಅಂತೇಳಿ. ಆದರೆ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದಾಗ ಒಕ್ಕಲಿಗರಿಗೆ ಒಂದು ನೋವಾಗುತ್ತೆ. ಅದು ಒಕ್ಕಲಿಗರಿಗೆ ಅಂತಲ್ಲ, ಯಾರಿಗಾದ್ರೂ ಆಗುತ್ತೆ, ಲಿಂಗಾಯತರಿಗೂ ಆಗುತ್ತೆ. ಸಿದ್ದರಾಮಯ್ಯನವರನ್ನ ಯಾರಾದರೂ ಕೆಣಕಿದ್ರೆ ಕುರುಬರಿಗಾಗಲ್ವಾ ನೋವು? ಅದು ಹಾಗೆ ಆಗುತ್ತೆ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನೀರಿಗಿಂತ ರಕ್ತ ಭಾಳ ದಪ್ಪ. ರಕ್ತ ಅಂದ್ರೇನು? ಜಾತಿ ಅಷ್ಟೇ. ಜಮೀರ್ ಮಾತಿನಿಂದ JDSನತ್ತ ವಾಲಿದ್ದಾರೆ ಒಕ್ಕಲಿಗರು, ಎಲ್ಲರೂ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, 1 ಲಕ್ಷದಲ್ಲಿ 60,000 ಬರ್ಬೋದಿತ್ತು. ಆ 60,000ಕ್ಕೆ ಮುಸ್ಲಿಮರ ಓಟು ಬರಲಿ ಅಂತೇಳಿ JDS ಪ್ರಯತ್ನ ಪಡ್ತಾ ಇತ್ತು. ಆ ಓಟನ್ನು ಅವ್ರು ಹೇಳ್ಕೋತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಈ ಹೇಳಿಕೆ ಕೊಟ್ಟರು. ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ 30,000 ಓಟುಗಳು ಕೂಡ ಕಾಂಗ್ರೆಸ್ಗೆ ಬಂತು. ಆದರೆ ಆ ಒಂದು ಹೇಳಿಕೆ, ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆ, ಕಾಂಗ್ರೆಸ್ಗೆ ಬರ್ಬೋದಾಗಿದ್ದಂತಹ ಎಕ್ಸ್ಟ್ರಾ 15,000 ಓಟು ಆ ಕಡೆ ಹೋಯಿತು. ದಟ್ಸ್ ಆಲ್ ಯುವರ್ ಆನರ್. ಓಕೆ, ನೆಕ್ಸ್ಟ್.